ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದ ಉದ್ಯೋಗಾಕಾಂಕ್ಷಿಗಳಿಗೆ, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ದೊಡ್ಡ ಸುದ್ದಿ ಇದು. ಎಷ್ಟೋ ವರ್ಷಗಳಿಂದ ಕೆಪಿಎಸ್ಸಿ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದ ಲಕ್ಷಾಂತರ ಯುವಕ ಯುವತಿಯರಿಗೆ ಈಗ ಟೈಮ್ ಬಂದಿದೆ. ಇದೇ ಜುಲೈ ತಿಂಗಳಲ್ಲಿ ಬರೋಬ್ಬರಿ 1,000ಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ನಡೆಸೋಕೆ ಕೆಪಿಎಸ್ಸಿ ಪ್ಲಾನ್ ಮಾಡ್ತಿದೆ. ಸಾಲು ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತ ಹೇಳಿದೆ. ಹಾಗಿದ್ರೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ, ಈ ನೇಮಕಾತಿ ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ, ಹಾಗೆ ನೇಮಕಾತಿ ನಿಂತು ಹೋಗಿದ್ದ 72,000 ಹುದ್ದೆಗಳ ಕಥೆ ಏನಾಯ್ತು, ಹೀಗೆ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ ಆಸಕ್ತರು. 1,000ಕ್ಕೂ ಹೆಚ್ಚಿನ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟು. ಸ್ನೇಹಿತರೆ, ಕಳೆದ 2 ವರ್ಷಗಳಿಂದ ಕೆಪಿಎಸ್ಸಿ ಕಡೆಯಿಂದ ಹೇಳಿಕೊಳ್ಳುವಂತ ಯಾವುದೇ ದೊಡ್ಡ ನೇಮಕಾತಿ ಪ್ರಕ್ರಿಯೆ ಆಗಿರಲಿಲ್ಲ. ಆದರೆ ಈಗ ಜುಲೈ ತಿಂಗಳಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ಸರಣಿ ಅಧಿಸೂಚನೆ ಹೊರಡಿಸೋಕೆ ಆಯೋಗ ಮುಂದಾಗಿದೆ. ಖುದ್ದಾಗಿ ಆಯೋಗದ ಕಾರ್ಯದರ್ಶಿ ಕೆ ಜ್ಯೋತಿ ಅವರೇ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ. ವಿವಿಧ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಪ್ರಕಟಿಸೋಕೆ ಆಯೋಗ ಎಲ್ಲಾ ತಯಾರಿ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗೆಜೆಟೆಡ್ ಪ್ರೊಬೇಷನರಿ ಅಂದ್ರೆ ಕೆಎಎಸ್ ಹುದ್ದೆಗಳು. ಈಗ ಬರೋಬ್ಬರಿ 400 ಕೆಎಎಸ್ ಹುದ್ದೆಗಳ ಭರ್ತಿಗೆ ಸರ್ಕಾರ ಈಗ ಆಲ್ರೆಡಿ ಕೆಪಿಎಸ್ಸಿಗೆ ಪ್ರಸ್ತಾವನೆ ಕಳಿಸಿದೆ. ಇನ್ನು ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಅಂದ್ರೆ AEE ಹುದ್ದೆಗಳು, ಇದರಲ್ಲಿ 115 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲೂ ನೇಮಕಾತಿ ನಡೆಯುತ್ತೆ. ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗಳಿಗೂ ಕೂಡ ಅಧಿಸೂಚನೆ ಹೊರಬೀಳುತ್ತೆ. ಇದರ ಬಗ್ಗೆ ಎಷ್ಟು ಹುದ್ದೆಗಳು ಅಂತ ಹೇಳಿ ಕನ್ಫರ್ಮ್ ಮಾಡಿಲ್ಲ. ಮತ್ತೊಂದು ಕಡೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರೋ FDA, SDA ಹಾಗೂ ಪದವಿ ಅರ್ಹತೆಯ ಗ್ರೂಪ್ ಸಿ ಹುದ್ದೆಗಳಿಗೂ ಅದರ ನೇಮಕಾತಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಒಟ್ಟಾರೆಯಾಗಿ ಗ್ರೂಪ್ ಎ, ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ಈ 3 ಕ್ಯಾಟಗರಿ ಸೇರಿ ಖಾಲಿ ಇರೋ ಸುಮಾರು 1,000 ಹುದ್ದೆಗಳನ್ನ ಭರ್ತಿ ಮಾಡೋಕೆ ಕೆಪಿಎಸ್ಸಿ ಎಲ್ಲಾ ತಯಾರಿ ನಡೆಸಿಕೊಂಡಿದೆ. ಯಾರ್ಯಾರು ಅರ್ಜಿ ಹಾಕಬಹುದು, ಪರೀಕ್ಷೆ ಹೇಗೆ? ಮೊದಲಿಗೆ ಕೆಎಎಸ್ ಹಾಗೂ FDA ಹುದ್ದೆಗಳಿಗೆ ಯಾವುದೇ ಮಾನ್ಯತೆ ಪಡೆದ ಪದವಿ ಅಂದ್ರೆ ಡಿಗ್ರಿ ಮುಗಿಸಿರೋರು ಅಪ್ಲೈ ಮಾಡಬಹುದು. ಇಲ್ಲಿ ಕೆಎಎಸ್ ಅಧಿಕಾರಿಗಳಿಗೆ ಸ್ಟಾರ್ಟಿಂಗ್ ಸ್ಯಾಲರಿನೇ 60,000ದಿಂದ ಶುರುವಾಗುತ್ತೆ. ಇನ್ನು FDA ಅಧಿಕಾರಿಗಳಿಗೆ 44,000ದಿಂದ 50,000ದವರೆಗೆ ಇರುತ್ತೆ. ಇನ್ನು SDA ಹುದ್ದೆಗಳಿಗೆ PUC ಅಥವಾ ಅದಕ್ಕೆ ಸಮನಾದ ವಿದ್ಯಾರ್ಹತೆ ಇದ್ರೆ ಸಾಕು. ಅಂದ್ರೆ ಡಿಪ್ಲೊಮಾ ಅಥವಾ ITI ಮಾಡಿದವರು ಅರ್ಜಿ ಹಾಕಬಹುದು. ಇವರಿಗೆ ಸ್ಟಾರ್ಟಿಂಗ್ ಸ್ಯಾಲರಿ 30,000ದಿಂದ ಶುರುವಾಗುತ್ತೆ. ಹಾಗೆಯೇ AEE ಹುದ್ದೆಗಳಿಗೆ ಎಂಜಿನಿಯರಿಂಗ್ ವಿಭಾಗದಲ್ಲಿ BE ಮುಗಿಸಿರಬೇಕಾಗುತ್ತೆ. ಇವರ ಸ್ಯಾಲರಿ ಕೂಡ 57,000ದ ಆಸುಪಾಸಲ್ಲಿ ಶುರುವಾಗುತ್ತೆ. ಇನ್ನು ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಬಂದರೆ 3 ವಿಧಾನಗಳ ಪರೀಕ್ಷಾ ಪದ್ಧತಿ ಅನುಸರಿಸೋಕೆ ತೀರ್ಮಾನ ಮಾಡಲಾಗಿದೆ. ಅದರಂತೆ ಮೊದಲನೇದಾಗಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಪೂರ್ವಭಾವಿ, ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ. ಟೆಕ್ನಿಕಲ್ ಹುದ್ದೆಗಳಿಗೆ ಕೇವಲ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಪ್ರಕ್ರಿಯೆ ನಡೆಸೋಕೆ ಆಯೋಗ ತಯಾರಿಗಳನ್ನು ಮಾಡಿಕೊಳ್ತಿದೆ. ಇಲ್ಲಿ ಪ್ರಮುಖ ಬದಲಾವಣೆ ಅಂತ ಹೇಳಿದ್ರೆ, ಒಟ್ಟಾರೆ ಡಿಸ್ಕ್ರಿಪ್ಟಿವ್ ವಿಧಾನದ ಎಲ್ಲ ಪರೀಕ್ಷೆಗಳನ್ನು ಆಯೋಗ ನಡೆಸಬೇಕು ಮತ್ತು OMR ಪದ್ಧತಿಯಲ್ಲಿ ಉತ್ತರಿಸುವಂತಹ ಪರೀಕ್ಷೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಬೇಕು ಅಂತ ಸರ್ಕಾರ ಹೇಳಿದೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಮನವಿ. ಇಂತಹದ್ದೇ ಇಂಪಾರ್ಟೆಂಟ್ ಜಾಬ್ ಅಪ್ಡೇಟ್ ಸೇರಿದ ಹಾಗೆ ಒಬ್ಬ ಕಂಪ್ಲೀಟ್ ವ್ಯಕ್ತಿಗೆ ಬೇಕಾದ ಎಲ್ಲ ಮಾಹಿತಿಯನ್ನು ನಿರಂತರವಾಗಿ ಪಡಿತಾ ಇರೋಕೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ಸ್ ಹಾಗೂ ಕೂಡ ಜಾಯಿನ್ ಆಗ್ಬೋದು. ಇದರಿಂದ ನಮ್ಮ ಕೆಲಸವನ್ನ ಹೀಗೆ ಕಂಟಿನ್ಯೂ ಮಾಡೋಕೆ ನೀವು ನಮಗೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಜೊತೆಗೆ ನಾವು ಮೆಂಬರ್ಸ್ಗೆ ಪ್ರತ್ಯೇಕ ವಿಡಿಯೋ ಸೀರೀಸ್ ಅನ್ನ ಕೂಡ ಮಾಡ್ತಾ ಇದ್ದೀವಿ. ಸಾಕಷ್ಟು ವಿಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿದ್ದಾವೆ, ಇನ್ನೂ ಕೂಡ ಬರ್ತಾನೆ ಇರ್ತವೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಆಲ್ರೆಡಿ ಯಾವೆಲ್ಲ ವಿಡಿಯೋಸ್ ಇಲ್ಲಿ ಪಬ್ಲಿಷ್ ಆಗಿದ್ದಾವೆ ಮೆಂಬರ್ಸ್ಗೆ, ಅದನ್ನು ಕೂಡ ನೀವು ಅಲ್ಲಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ. 72,000 ಹುದ್ದೆಗಳು ಶೀಘ್ರ ಭರ್ತಿ, ಸರ್ಕಾರ ಭರ್ಜರಿ ಪ್ಲಾನ್. ಸ್ನೇಹಿತರೆ, ಕೆಪಿಎಸ್ಸಿ ಕರೆಯಲಿರೋ ಈ 1,000 ಹುದ್ದೆಗಳು ಒಂದು ಸಣ್ಣ ಭಾಗ ಅಷ್ಟೇ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಬರೋಬ್ಬರಿ 72,000 ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಈಗ ಸರ್ಕಾರ ಹೊರಟಿದೆ. ಮೊದಲು 56,432 ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳಿದ್ದ ಸರ್ಕಾರ ಈಗ ಆ ಸಂಖ್ಯೆಯನ್ನ ಬರೋಬ್ಬರಿ 72,186ಕ್ಕೆ ಏರಿಕೆ ಮಾಡಿದೆ. ಕಳೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರ ತಗೊಂಡು
ಈಗ ಆಲ್ರೆಡಿ ಅಧಿಕೃತ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂದ್ರೆ ಬರೀ ನೋಟಿಫಿಕೇಶನ್ ಅಷ್ಟೇ ಅಲ್ಲ, ಮುಂದಿನ 6 ತಿಂಗಳ ಒಳಗಡೆ ಎಕ್ಸಾಮ್ ಮುಗಿಸಿ ನೇಮಕಾತಿ ಪತ್ರವನ್ನ ಹೊರಡಿಸಬೇಕು ಅಂತ ಕೂಡ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ಹಾಗಿದ್ರೆ ಈ 72,000 ಹುದ್ದೆಗಳ ಲೆಕ್ಕಾಚಾರ ಹೇಗಿದೆ ಅಂತ ನೋಡಿದ್ರೆ 51 ಇಲಾಖೆಗಳಲ್ಲಿ ಈ ಬೃಹತ್ ನೇಮಕಾತಿ ನಡೆಯುತ್ತೆ. ಇದರಲ್ಲಿ 40,009 ಹುದ್ದೆಗಳಿಗೆ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನುಳಿದ 32,177 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ 371J ಅಡಿಯಲ್ಲಿ ಭರ್ತಿಯಾಗ್ತವೆ. ನಿಮ್ಗೆ ಗೊತ್ತಿದೆ 2023ರಿಂದಲೇ ರಾಜ್ಯದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಬಹುತೇಕ ನಿಂತು ಹೋಗಿದ್ವು. ಮೀಸಲಾತಿ ಪ್ರಮಾಣವನ್ನು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿರೋ 50% 56% ಏರಿಸಿದ್ರ ವಿರುದ್ಧ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇತ್ತು. ಮತ್ತೊಂದು ಕಡೆ SC ಕ್ಯಾಟಗರಿಯ ಒಳ ಮೀಸಲಾತಿ ವಿರುದ್ಧವೂ ಅಲೆಮಾರಿ ಸಮುದಾಯಗಳು ಕೋರ್ಟ್ ಮೆಟ್ಟಿಲೇರಿದ್ವು. ಇದೇ ಕಾರಣಕ್ಕೆ KEA ಮತ್ತು KPSC ಎಷ್ಟೋ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿ ಪ್ರಕ್ರಿಯೆ ಶುರು ಮಾಡಿದ್ರು ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋಕೆ ಆಗಿರಲಿಲ್ಲ. ಆದ್ರೀಗ ರಾಜ್ಯ ಕ್ಯಾಬಿನೆಟ್ ಅತಿ ದೊಡ್ಡ ಸಮಸ್ಯೆಗೆ ಬ್ರೇಕ್ ಹಾಕಿದೆ. SCಯಲ್ಲಿ ಮೀಸಲಾತಿಯನ್ನ 17ರಿಂದ 15%ಗೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ 7ರಿಂದ 3%ಗೆ ಮತ್ತೆ ವಾಪಸ್ ತರೋಕೆ ಒಪ್ಪಿಗೆ ಕೊಟ್ಟಿದೆ. ಒಟ್ಟು ಮೀಸಲಾತಿಯನ್ನ 50% ತಂದು ನಿಲ್ಲಿಸಿದೆ. ಜೊತೆಗೆ 15% SC ಕೋಟಾದಲ್ಲೇ ಒಳ ಮೀಸಲಾತಿಯನ್ನ ಕೂಡ ಅನೌನ್ಸ್ ಮಾಡಿದೆ. ಇದರಿಂದ ಬಹುತೇಕ ಟೆಕ್ನಿಕಲ್ ಸಮಸ್ಯೆಗಳು ಕ್ಲಿಯರ್ ಆಗಿವೆ. ಅಲ್ಲದೆ 2ನೇ ಆಡಳಿತ ಸುಧಾರಣಾ ಆಯೋಗದ ರಿಪೋರ್ಟ್ ಪ್ರಕಾರ ರಾಜ್ಯದಲ್ಲಿರೋ ಒಟ್ಟು 8.16 ಲಕ್ಷ ಮಂಜೂರಾದ ಹುದ್ದೆಗಳಲ್ಲಿ 2.94 ಲಕ್ಷ 36% ಹುದ್ದೆಗಳು ಖಾಲಿ ಇವೆ. 70,000ಕ್ಕೂ ಅಧಿಕ ಜನ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಆಡಳಿತ ಯಂತ್ರಕ್ಕೆ ಸರ್ಜರಿ ಮಾಡೋಕೆ ಸರ್ಕಾರ ಈ 72,186 ಹುದ್ದೆಗಳ ಮೆಗಾ ರಿಕ್ರೂಟ್ಮೆಂಟ್ ಡ್ರೈವ್ ಶುರು ಮಾಡಿದೆ. ಇನ್ನೊಂದು ಬಿಗ್ ಡೆವಲಪ್ಮೆಂಟ್ ಏನು ಅಂದ್ರೆ ಈ ಬಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇಲಾಖೆಗಳ ನಡುವೆ ಹೊಂದಾಣಿಕೆ ಬರಲಿ ಅಂತ 2 ಹಿರಿಯ IAS ಅಧಿಕಾರಿಗಳನ್ನ ಅಂದ್ರೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳನ್ನ ಸ್ಪೆಷಲ್ ಆಗಿ ನೇಮಿಸಲಾಗಿದೆ. ಒಬ್ಬರು 17 ಇಲಾಖೆಗಳ ನೇಮಕಾತಿ ಉಸ್ತುವಾರಿ ನೋಡಿಕೊಂಡ್ರೆ ಮತ್ತೊಬ್ಬರು 34 ಇಲಾಖೆಗಳ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಹಿಂದೆಲ್ಲ ರೋಸ್ಟರ್ ಮತ್ತು ಮೀಸಲಾತಿ ಬಗ್ಗೆ KPS ಏನಾದರೂ ಡೌಟ್ ಕೇಳಿದ್ರೆ ಇಲಾಖಾ ಮುಖ್ಯಸ್ಥರು ಉತ್ತರ ಕೊಡೋಕೆ ತಿಂಗಳಗಟ್ಟಲೆ ಕಾಯಿಸ್ತಾ ಇದ್ರು. ಆದ್ರೆ ಇವಾಗ ಆ ಆಟ ನಡೆಯಲ್ಲ. ಕೇವಲ 2 ತಿಂಗಳ ಒಳಗಡೆ ನೋಟಿಫಿಕೇಶನ್, 4 ತಿಂಗಳ ಒಳಗಡೆ ಸಂಪೂರ್ಣ ಎಕ್ಸಾಮ್ ಪ್ರಕ್ರಿಯೆ ಹಾಗೂ 6 ತಿಂಗಳ ಒಳಗಡೆ ನೇಮಕಾತಿ ಪತ್ರ ಕೈ ಸೇರಬೇಕು ಅಂತ DK ಸರ್ಕಾರ ಡೆಡ್ ಲೈನ್ ಫಿಕ್ಸ್ ಮಾಡಿದೆ. ಪರೀಕ್ಷೆ ಪಾರದರ್ಶಕವಾಗಿ ನಡೆಯುತ್ತಾ? ನಿಮ್ಮ ಮುಂದಿನ ನಡೆ ಏನು? ಸ್ನೇಹಿತರೆ, ಸರ್ಕಾರ 72,000 ಹುದ್ದೆಗಳನ್ನಾದರೂ ಕರೀಲಿ ಅಥವಾ KPSC 1000 ಹುದ್ದೆಗಳನ್ನಾದರೂ ಕರೀಲಿ, ಆದರೆ ಅಭ್ಯರ್ಥಿಗಳಲ್ಲಿ ಕಾಡೋ ದೊಡ್ಡ ಆತಂಕ ಏನು ಗೊತ್ತಾ? ನಿಯತ್ತಿಂದ ನೆಟ್ಟಗೆ ಎಕ್ಸಾಮ್ ಮಾಡಿ ಅಂತ. ಇತ್ತೀಚಿನ ವರ್ಷಗಳಲ್ಲಿ PSI, KEA ಪರೀಕ್ಷೆಗಳಲ್ಲಿ ನಡೆದ ಅಕ್ರಮಗಳು ಎಷ್ಟೋ ಪ್ರಾಮಾಣಿಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ನುಚ್ಚು ನೂರು ಮಾಡಿವೆ. ಹಗಲು ರಾತ್ರಿ ಓದಿದ್ರು ಲಾಸ್ಟಿಗೆ ಇವರ ಕರ್ಮಕಾಂಡಕ್ಕೆ ನಾವು ಬಲಿಯಾಗಬೇಕು ಅನ್ನೋ ಹೆದರಿಕೆ ಇದೆ. ಇದಕ್ಕೆ ಈ ಸಲ ಯಾವುದು ಸೊಲ್ಯೂಷನ್ ಸಿಗುತ್ತಾ? ಸರ್ಕಾರ ಕಾನ್ಫಿಡೆಂಟ್ ಆಗಿದೆ ಮಾಡ್ತೀವಿ ಅಂತ. KPSC ಮತ್ತು ಸರ್ಕಾರ ಹೈಟೆಕ್ ಆಗಿ ಪರೀಕ್ಷೆಗಳನ್ನು ಯಾವುದೇ ಸ್ಕ್ಯಾಮ್ಗಳಿಗೆ ಅವಕಾಶ ಕೊಡದಂತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. OMR ಟ್ರ್ಯಾಕಿಂಗ್, ಡಿಜಿಟಲ್ ಎವಾಲ್ಯೂಯೇಷನ್ ಹಾಗೆ ಸಾಧ್ಯವಾದಷ್ಟು ಕಡೆ ಆನ್ಲೈನ್ ಅಂದರೆ CBT ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸೋಕೆ ತಯಾರಿ ನಡೀತಾ ಇದೆ. ಸೊ ಸ್ನೇಹಿತರೆ, ನಿಮಗೇನು ಅನ್ಸುತ್ತೆ? ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಇವರು ನಿಯತ್ತಿಂದ ಮಾಡ್ತಾರೆ ಅಂತ ಹೇಳಿ? ಅಥವಾ ಏನೇ ಪ್ರಯತ್ನ ಪಟ್ಟರೂ ಕೂಡ ಸಿಸ್ಟಮ್ನಲ್ಲಿರೋ ಕೆಲ ಕೆಟ್ಟ ಹುಳಗಳು ಇದನ್ನು ಹಾಳು ಮಾಡ್ತಾರೆ ಅಂತ ನಿಮಗೆ ಆತಂಕ ಇದೆಯಾ? ಅದನ್ನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ರಾಜ್ಯದ ಬೃಹತ್ ನೇಮಕಾತಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋ ಪ್ರಯತ್ನ. ಜುಲೈ ತಿಂಗಳಲ್ಲಿ KS, FDA, STA ನೋಟಿಫಿಕೇಶನ್ಗಳು ಬರುತ್ತೆ ಅಂತ ಆಯೋಗ ಹೇಳಿದೆ. ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಎಲ್ಲರೂ ಮುಂಚಿನಿಂದ ತಯಾರಿ ಮಾಡ್ತಾ ಇರ್ತೀರಿ. ಇನ್ನಷ್ಟು ಶ್ರದ್ಧೆಯಿಂದ ತಯಾರಿ ಮಾಡೋ ಅವಶ್ಯಕತೆ ಇರುತ್ತೆ. ಹೆಚ್ಚಿನ ಅಧಿಕೃತ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ವಿಳಾಸವನ್ನು ನೀವು ಸರ್ಕಾರದ್ದು ನೀವು ಚೆಕ್ ಮಾಡ್ಬೋದು. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲೂ ಕೂಡ ನಾವು ಈ ವೆಬ್ ಅಡ್ರೆಸ್ಸನ್ನು ಕೊಡ್ತೇವೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಆಸೆ, ಆಕಾಂಕ್ಷೆಗಳು, ಕನಸುಗಳು ಈಡೇರಲಿ. ನಮಸ್ಕಾರ. ಮತ್ತೆ ಭೇಟಿ ಆಗ್ತಿರೋಣ.